ನಮಸ್ತೆ ವೀಕ್ಷಕರೇ, ಗುರುಭಕ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಗುರುಗಳೇ ನಮಸ್ತೆ. ನಮಸ್ತೆ ಗುರುಗಳೇ, ನಾವು ತುಂಬಾ ವಿಡಿಯೋಗಳಲ್ಲಿ ಕಮೆಂಟ್ಸ್ಗಳನ್ನ ನೋಡ್ತಾ ಇದೀವಿ. ಸಂತಾನದ ಸಂಬಂಧಪಟ್ಟಂಗೆ ಸಮಸ್ಯೆಗಳನ್ನ ತಗೊಂಡ್ ಬರ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ನಾವು ಎಲ್ಲ ಚೆನ್ನಾಗಿರೋ ಲಗ್ನನೇ ನೋಡಿ ಮದ್ವೆ ಆಗಿದೀವಿ, ಅವತ್ತಿನ ದಿನ ತುಂಬಾ ಚೆನ್ನಾಗಿದೆ ದಿನ ಅಂತ ಅಂದ್ಬಿಟ್ಟು ನಮ್ಗೆ ಇಟ್ಕೊಟ್ಟಿದ್ದಾರೆ. ಇನ್ನು ಸಾಲಾವಳಿಗೆ ಬರ್ಬೇಕು ಅಂದ್ರೆ ನಮ್ದು ಫುಲ್ ಪಾಯಿಂಟ್ಸ್ ಬಂದಿದೆ ಅಂತಾನು ಕೂಡ ಕೆಲವ್ರು ಹೇಳಬಹುದು, ಅಥವಾ ನಮ್ದು ಅತಿ ಹೆಚ್ಚು ಪಾಯಿಂಟ್ಸ್ ಬಂದಿತ್ತು ಅಂತ ಹೇಳ್ತಾರೆ. ಹಂಗಂದ್ಮೇಲೆ ಸಂತಾನದ ಸಮಸ್ಯೆ ಯಾಕೆ ಬಂತು? ಈ ಸಂತಾನದ ಬಗ್ಗೆ ಏನಾದ್ರು ಮಾಹಿತಿ ಕೊಡ್ಬೋದಾ? ಸೊ ಪ್ರಶ್ನೆಗಳು ಬಹಳಷ್ಟು ಬರ್ತಾ ಇರುವಂತ ಪ್ರಶ್ನೆಗಳೆಲ್ಲ, ವೀಕ್ಷಕರ ಕಡೆಯಿಂದ ಬರ್ತಾ ಇರೋ ಪ್ರಶ್ನೆಗಳೆಲ್ಲ ಒಂಥರ ಟಾಪ್ ಲೆವೆಲ್ ಇದೆ. ಯಾಕಂದ್ರೆ ತುಂಬಾ ಜನರಿಗೆ ಬೇಕಾಗಿರುವಂತ ವಿಷಯ, ಬೇಕಾಗಿರುವಂತ ಉತ್ತರ ನಿಮ್ಮ ಪ್ರಶ್ನೆಗಳು. ಯಾಕಂದ್ರೆ ಯಾರೋ ಒಬ್ರಿಗೆ ಇಬ್ಬರಿಗೆ ಬೇಕಾಗಿರುವಂತ ಪ್ರಶ್ನೆಗಳನ್ನ ಇವರು ತೆಗಿತಾ ಇಲ್ಲ. ತುಂಬಾ ಜನ ಕೇಳಿರೋ ಪ್ರಶ್ನೆಗಳು, ರಿಪೀಟೆಡ್ ಆಗಿ ಬಂದಿರುವಂತ ಪ್ರಶ್ನೆಗಳ ಬಗ್ಗೆ ನಿಮ್ದೊಂದು ಕಣ್ಣಾಯಿಸ್ತಾ ಇದ್ದೀರಾ ಇವಾಗ ಅಲ್ವಾ? ಸೊ ಸಂತಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆನ ನೀವು ಕೇಳಿದ್ರಿ, ಒಂದು ಒಳ್ಳೆ ಲಾಜಿಕ್ ಮಾತು ಹೇಳಿದ್ರಿ. ಅಂದ್ರೆ ಎಲ್ಲ ಜಾತಕ ಗೀತಕ ನೋಡಿದ್ವಿ, ಚೆನ್ನಾಗಿ ಬಂತು ಕೂಟ, ಚೆನ್ನಾಗಿ ಬಂತು ಮಾರ್ಕ್ಸು, ಎಲ್ಲ ಬಂದು ಒಳ್ಳೆ ಮುಹೂರ್ತ ಅಂತ ಬೇರೆ ಹೇಳಿದ್ದಾರೆ. ತುಂಬಾ ಜನ ಅದೇ ಮುಹೂರ್ತದಲ್ಲಿ ಮದುವೆ ಆಗಿದ್ದಾರೆ ಅವತ್ತಿನ ದಿವಸ. ಆದ್ರೂ ಸಹಿತ ಮದುವೆ ಆದ್ರ ಮೇಲೆ ಏನಿದು ಪ್ರಾಬ್ಲಮ್ ಸಂತಾನದ ಅಂತ ಅಲ್ವಾ? ರೈಟ್. ನನ್ನ ಪ್ರಕಾರ ನೋಡೋಕೆ ಹೋದ್ರೆ, ಅಂದ್ರೆ ನನ್ನ ಈ ಮಾತನ್ನ ಬಹಳಷ್ಟು ಜ್ಯೋತಿಷಿಗಳು, ವಿದ್ಯಾವಂತರು ಒಪ್ತೀರಾ ಅಂತ ತಿಳ್ಕೊತೀನಿ. ಬಿಫೋರ್ ಮ್ಯಾರೇಜ್ ಸರ್, ನೀವು ಯಾವಾಗ ಒಂದು ಎರಡು ಜಾತಕವನ್ನ ತೋರಿಸ್ತಾ ಇದ್ದೀರಾ, ಹೊಂದಾಣಿಕೆ ಮಾಡಿಸ್ತಾ ಇದ್ದೀರಾ, 2 ನಕ್ಷತ್ರಗಳನ್ನ ಹೊಂದಾಣಿಕೆ ಮಾಡಿಸ್ತೀರಾ, ಆ ಟೈಮಲ್ಲೇ ಸಂತಾನ ಆಗುತ್ತೋ ಆಗಲ್ವೋ ಅನ್ನೋದು ಗೊತ್ತಾಗುತ್ತೆ. ಅವಾಗಲೇ ತಿಳ್ಕೊಬಹುದು ನಾವು. ಗೊತ್ತಾಗುತ್ತೆ. ಸಂತಾನದ ಲಿಂಗ ಕೂಡ ಗೊತ್ತಾಗುತ್ತೆ. ಒಪ್ತಾರೆ ಬಹಳಷ್ಟು ಜ್ಯೋತಿಷಿಗಳು. ಇವಾಗ ಯಾರು ವಿಡಿಯೋ ನೋಡ್ತಾ ಇದ್ರೆ ಎಸ್ ಇದು ಸಾಧ್ಯ ಇದೆ ಅಂತಾರೆ. ಅಂದ್ರ ಮೇಲೆ ನೀವು ಯಾರ ಹತ್ರ ಹೋದ್ರಿ, ಯಾವ ತರ ಮೇಳ ಮಾಡಿದ್ರಿ, ಯಾವ ಮುಹೂರ್ತ ಇಟ್ರಿ ಅನ್ನೋದನ್ನ ನಿಮಗೆ ಬಿಟ್ಟಿದ್ದೀನಿ. ಇವಾಗ ಎಲ್ಲ ಚೆನ್ನಾಗಿದೆ ಅಂದ್ರೆ ಇದು ಯಾಕಾಗಿಲ್ಲ, ಅಂದ್ರ ಮೇಲೆ ಇದು ಚೆನ್ನಾಗಿದೆ ಎಲ್ಲ ಅಂದ್ರ ಮೇಲೆ ಇದು ಯಾಕೆ ಆಗ್ತಾ ಇಲ್ಲ, ಚೆನ್ನಾಗಿತ್ತು ಅಂದ್ರ ಮೇಲೆ ವೈವಾಹಿಕ ಜೀವನ ಯಾಕೆ ಚೆನ್ನಾಗಿ ಬರ್ತಾ ಇಲ್ಲ, ಇಲ್ಲಿ ಬರ್ತಾ ಇಲ್ಲ ಅಂದ್ರೆ ಮುಹೂರ್ತ ಚೆನ್ನಾಗಿತ್ತ, ಸಲಾವಳಿ ಚೆನ್ನಾಗಿತ್ತ ಅನ್ನೋದನ್ನ ನಿಮ್ಮ ವಿವೇಚನೆಗೆ ನಾವು ಬಿಟ್ಟಿದ್ದೀವಿ. ನಾವೆಲ್ಲೂ ಏನೂ ಮಾತಾಡ್ತಾ ಇಲ್ಲ ಇವಾಗ. ಅರ್ಥ ಆಯ್ತಲ್ವಾ? ಆದ್ರೆ ನಿಜಾನ ಅಂದ್ರೆ ಖಂಡಿತ ನಿಜ. ಇವಾಗ ರಜಸ್ವಲ ಇತ್ಯಾದಿಗಳು ಆಗ್ತವೆ ಮೊದಲ ಬಾರಿಗೆ. ಸೊ ಇಲ್ಲಿ ಹಾಲಿರುವ ನಕ್ಷತ್ರಗಳು, ಹಾಲಿಲ್ಲದ ನಕ್ಷತ್ರಗಳು ಅಂತ ಕರಿತೀವಿ. ಸೊ ಆ ಹೆಣ್ಣು ಮಗಳು ಅಥವಾ ಗಂಡು ಮಗ ನೀವೇನ್ ಮದುವೆ ಮಾಡ್ತಾ ಇದ್ದೀರಾ, ವಧುವರ ಅನ್ನೋರು ಹಾಲಿಲ್ಲದ ನಕ್ಷತ್ರದಲ್ಲಿದ್ದಾರಾ, ಹಾಲಿರುವ ನಕ್ಷತ್ರದಲ್ಲಿದ್ದಾರಾ ಅನ್ನೋದನ್ನ ನಕ್ಷತ್ರದಲ್ಲಿ ಮೊದಲೇ ಅದು ಇರುತ್ತೆ ಗುರುಗಳೇ. ಹಾಲಿಲ್ಲದ ನಕ್ಷತ್ರ, ಹಾಲಿರದ ನಕ್ಷತ್ರ, ಹಾಲಿಲ್ಲದ ನಕ್ಷತ್ರ, ಹಾಲಿರುವ ನಕ್ಷತ್ರ, ಸಂತಾನ ರಾಶಿ, ನಿಸ್ಸಂತಾನ ರಾಶಿಗಳಲ್ಲೂ ಕೂಡ ಇದೆ. ಸೊ ಅದನ್ನ ನೀವು ಅಲ್ಲೇ ಕಂಡುಹಿಡಿಬಹುದು. ಅಂದ್ರೆ ಖಂಡಿತವಾಗ್ಲೂ ಕಂಡುಹಿಡಿಬಹುದು. ಮಹೇಂದ್ರ ಕೂಟ ಅನ್ನುವಂಥದ್ದು ಬರುತ್ತೆ ಈ ದ್ವಾದಶ ಕೂಟಗಳಲ್ಲಿ. ಸಂತಾನದ ವಿಚಾರವಾಗಿ ನಾವು ನೋಡುವಂತ ಕೂಟ ಅದು. ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಕೂಟಗಳನ್ನ ಲೆಕ್ಕ ಹಾಕಿ 36ಕ್ಕೆ ಎಷ್ಟು ಬಂತು, ಪಂಚಾಂಗ ನೋಡ್ಬಿಡ್ತಾರೆ 2 ನಿಮಿಷದಲ್ಲಿ ಇಷ್ಟಕ್ಕಿಷ್ಟು ಬಂತು. ಇದರಲ್ಲಿ ಯಾವುದು ಪಾಸಿಟಿವ್ ಇದೆ, ಯಾವುದು ನೆಗೆಟಿವ್ ಇದೆ, ಯಾವ ಕೂಟಕ್ಕೆ ಏನ್ ಸಿಗುತ್ತೆ, ಯಾವ ಕೂಟಕ್ಕೆ ಸಿಗಲ್ಲ, ಮದುವೆ ಆದ್ರ ಮೇಲೆ ಗಂಡ ಹೆಂಡತಿ ಇಬ್ರು ಅಭಿವೃದ್ಧಿ ಆಗ್ತಾರ, ಅಭಿವೃದ್ಧಿ ಆಗಲ್ವಾ, ಗಂಡಾಂತರ ಇದೆಯಾ, ಅಪಮೃತ್ಯು ಇದೆಯಾ, ಆಯುಸ್ಸಿಗೆ ಏನಾದ್ರು ತೊಂದರೆ ಆಗುತ್ತಾ, ಗಂಡು ಆರಾಮಾಗಿರ್ತಾನ, ಹೆಣ್ಣು ಆರಾಮಾಗಿರ್ತಾರ. ಬಹಳಷ್ಟು ಜನ ಮದುವೆ ಆದ್ರ ಮೇಲೆ ಕೆಲಸ ಹೋಯ್ತು ಅಂತಾರೆ, ಬಹಳ ಜನರಿಗೆ ಕೆಲಸ ಸಿಕ್ಕಿರ್ತದೆ. ಬಹಳ ಜನ ಮದುವೆ ಆದ್ರ ಮೇಲೆ ಉದ್ಧಾರ ಆಗಿಲ್ಲ ಅಂತಾರೆ, ಉದ್ಧಾರ ಆದವರು ಇದ್ದಾರೆ, ಉದ್ಧಾರ ಆಗದಿದ್ದವರು ಇದ್ದಾರೆ. ಎಲ್ಲದನ್ನ ನಾವು ನೋಡ್ಬೋದು. ಬರೀ ಸಂತಾನ ಅಲ್ಲ, ಎಲ್ಲಾ ವಿಷಯವನ್ನ ನಾವು ನೋಡ್ಬೋದು. ನಾನು ಬರೀ ಇಲ್ಲಿ ಸಂತಾನಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಬಂದ್ಬಿಟ್ಟು ಕ್ಷೇತ್ರಸ್ಫುಟ, ಬೀಜಸ್ಫುಟ ಇತ್ಯಾದಿಗಳ ಗಣಿತ ಕ್ರಮಗಳು ಇತ್ಯಾದಿಗಳಿದೆ. ಅದರಿಂದನೂ ಕೂಡ ಮಕ್ಕಳಾಗ್ತವ ಇಲ್ವಾ, ಸಂತಾನ ತಿಥಿ ಅನ್ನೋದಿದೆ. ಅಂದ್ರೆ ಇವ್ರು ಹುಟ್ಟಿರುವಂತ ತಿಥಿ ಅಲ್ಲ, ಸಂತಾನ ತಿಥಿ ಅನ್ನುವಂಥ ಗಣಿತ ಕ್ರಮ ಇದೆ. ಆ ಸಂತಾನ ತಿಥಿಯನ್ನ ನೋಡಿ ಯಾವ ತಿಥಿಯಲ್ಲಾಗಿದೆ, ಅದಕ್ಕೆ ಆಗುತ್ತೋ ಇಲ್ವೋ, ಆಗೋದಿದ್ರೆ ಏನ್ ಪರಿಹಾರ ಮಾಡ್ಬೇಕು ಅನ್ನೋದನ್ನ ಕೂಡ ತಿಳಿಸುವಂತ ಜ್ಯೋತಿಷಿಗಳಿದ್ದಾರೆ. ನಮ್ಮ ಜ್ಯೋತಿಷದಲ್ಲಿ ಪ್ರತಿಯೊಂದು ಇದೆ. ಜ್ಯೋತಿಷ ತಿಳಿದವರು ಇಲ್ಲ ಸರ್. ಜ್ಯೋತಿಷ ಪ್ರತಿಯೊಂದು ಹೇಳುತ್ತೆ ಮೇಡಮ್. ಜ್ಯೋತಿಷದಲ್ಲಿ ಇಂಥದ್ದಿಲ್ವಾ ಅಂದ್ರೆ ನಾನ್ ಕಲ್ತಿಲ್ಲ, ನಾನು ಯಾರನ್ನೂ ತೋರಿಸಲ್ಲ, ನನ್ನನ್ನೇ ತೋರಿಸ್ತೀನಿ, ನೋಡಿ ಕೈ ತೋರಿಸ್ಕೊತೀನಿ, ನಾನು ಕಲ್ತಿಲ್ಲ. ಅರ್ಥ ಆಯ್ತಲ್ವ? ಅಷ್ಟು ವಿಷಯ ಜ್ಯೋತಿಷದಲ್ಲಿದೆ. ಎಲ್ಲಾ ವಿಷಯಗಳಿಗೂ ಪರಿಹಾರ ಇದೆ ಸರ್, ನಾನು ಕಲ್ತಿಲ್ಲ. ಇದನ್ನ ಬೇಕಾದ್ರೆ ಒಪ್ಪಬಹುದೇ ಹೊರತು ಜ್ಯೋತಿಷದಲ್ಲಿ ಏನು ಇಲ್ಲ, ಜ್ಯೋತಿಷ ಸುಳ್ಳು, ಅದೊಂದು ಆಡಂಬರ, ಅದು ಯಾವುದೋ ದುಡ್ಕಾಗಿ ಹೆದರ್ಸೋದಿಕ್ ಮಾಡ್ತಾರೆ, ಇವೆಲ್ಲ ಅಲ್ಲ. ನಿಜವಾಗ್ಲೂ ಜ್ಯೋತಿಷದಲ್ಲಿ ಬಹಳಷ್ಟಿದೆ. ಈ ಜನ್ಮ ಸಾಲಲ್ಲ, ಪೂರ್ತಿ ಕಲಿಯೋದಕ್ಕೆ ಈ ಜನ್ಮನೇ ಸಾಲಲ್ಲ, ಅಷ್ಟು ವಿಷಯಗಳು ಇದರಲ್ಲಿ. ಅಂದ್ರೆ ಋತುಮತಿ ಆದಾಗಲೇ ಗೊತ್ತಾಗ್ಬಿಡುತ್ತಾ ಗುರುಗಳೇ, ಆ ಮುಹೂರ್ತದಿಂದಾನೇ ನಮಗೆ ಮಗು ಆಗುತ್ತೋ ಇಲ್ವೋ, ನಮಗ್ ಮಕ್ಕಳ ಯೋಗ ಇದೆಯೋ ಇಲ್ಲೋ ಎಂಬುದು ಆ ಋತುಮತಿ ಇದ್ರಲ್ಲೇನೆ ಗೊತ್ತಾಗ್ಬಿಡುತ್ತಾ? ಋತುಮತಿ ವಿಚಾರದಲ್ಲೂ ಕೂಡ ನೀವು ನೋಡ್ಕೋಬಹುದು. ಇನ್ನೊಂದು ಕೆಲವರ ಹತ್ರ ಇರುತ್ತೆ, ಏನು ಅಂತ ಹೇಳಿದ್ರೆ, ನನ್ನ ಹೆಂಡತಿಗೆ ಸಂತಾನ ಆಗ್ತಾ ಇಲ್ಲ ಅಥವಾ ನನ್ನ ಸೊಸೆಗೆ ಸಂತಾನ ಆಗ್ತಾ ಇಲ್ಲ ಅಂತ ಬಹಳಷ್ಟು ಜನ ಬರ್ತಾರೆ. ಸೊ ಒಂದು ಮಾತನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ, ವೈವಾಹಿಕ ಜೀವನ ಚೆನ್ನಾಗಿದೆಯಾ ಅಂತ ಒಂದು ಜಾತಕ ತರ್ತಾರೆ, ಸಂತಾನ ಆಗ್ತಾ ಇಲ್ಲ ಅಂತ ಒಂದು ಜಾತಕ ತರ್ತಾರೆ. ಬಹಳಷ್ಟು ಜನರಿಗೆ ಅದು ವಿಷಯ ಗೊತ್ತಿಲ್ಲ. ವೈವಾಹಿಕ ಜೀವನ ಇಬ್ಬರ ಮೇಲೆ ನಿಂತಿರ್ತದೆ, ಸುಖಾನೋ ದುಃಖಾನೋ ಅಂತ. ಗಂಡಿನ ಜಾತಕ ಚೆನ್ನಾಗಿದೆಯಾ, ಹೆಣ್ಣಿನ ಜಾತಕ ಚೆನ್ನಾಗಿದೆಯಾ, ಇಬ್ರದ್ದು ಚೆನ್ನಾಗಿದ್ರೆ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ. ಒಬ್ಬರದು ಚೆನ್ನಾಗಿಲ್ಲ ಅಂತ ತಿಳ್ಕೊಳ್ಳಿ, ಇನ್ನೊಬ್ರ ಜಾತಕದಲ್ಲಿ ಚೆನ್ನಾಗಿತ್ತು ಅಂದ್ರೆ
ಅದೇ ರೀತಿ ಸಂತಾನ ಅಂತ ಬಂದಾಗ ದಯವಿಟ್ಟು ಯಾರು ಏನ್ ಅನ್ಕೋತಾರೋ ಅದೆಲ್ಲ ನಿಮ್ಗೆ ಬೇಡದಿರೋ ವಿಷಯ. ಗಂಡ ಹೆಂಡತಿ ಇಬ್ಬರ ಜಾತಕವನ್ನ ಪರಿಶೀಲಿಸಿ. ಇದು ಬರೀ ಯಾವುದೋ ಒಂದು ಹೆಣ್ಮಗಳು ಹೊರಟಿಬಿಟ್ಟಿರ್ತಾರೆ ಅಥವಾ ಗಂಡು ಮಕ್ಕಳು ಹೊರಟಿರ್ತಾರೆ ಪರಿಹಾರ ಕ್ರಿಯೆ ಇತ್ಯಾದಿಗಳನ್ನ ಮಾಡೋದಕ್ಕೆ ಸರ್ ಸಾಧ್ಯನೇ ಇಲ್ಲ. ಮರ್ತೋಗ್ಬಿಡಿ. ದಂಪತಿಗಳು ಇರುವರು ಕೂಡಿದಾಗ ಆಗುವಂಥದ್ದು ಸಂತಾನ. ಅಂದ್ರ ಮೇಲೆ ದಂಪತಿಗಳಿಬ್ಬರ ಜಾತಕದಲ್ಲೂ ದೋಷ ಇರ್ಬೇಕಲ್ಲಣ್ಣ. ಇವಾಗ ಹೆಣ್ಣಿನ ಜಾತಕದಲ್ಲಿ ಮಕ್ಕಳಾಗೋ ಯೋಗ ಇದೆ ಅಂತ ತಿಳ್ಕೊಳ್ಳೋಣ, ಗಂಡಿನ ಜಾತಕದಲ್ಲಿ ಇಲ್ಲ, ಏನಾಗ್ಬೋದು? ನೀವುಗಳು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಈ ಪ್ರಶ್ನೆಗೆ ಉತ್ತರ ಬರೀರಿ. ಗಂಡಿನ ಜಾತಕದಲ್ಲಿ ಮಕ್ಕಳಾಗೋ ಯೋಗ ಇದೆ, ಹೆಣ್ಣಿನ ಜಾತಕದಲ್ಲಿ ಇಲ್ಲ, ಏನಾಗ್ಬೋದು? ಇಬ್ಬರ ಜಾತಕದಲ್ಲೂ ಮಕ್ಕಳಾಗೋ ಯೋಗ ಇದೆ, ಅವಾಗ ಏನಾಗ್ಬೋದು? ಸ್ವಾಭಾವಿಕವಾಗಿ ಆಗ್ಬಿಡುತ್ತೆ. ಅದೇ ನಾನು ಹೇಳ್ತಾ ಇರೋದು. ಫಸ್ಟ್ 2 ಜಾತಕಗಳನ್ನ ಕೊಟ್ಟಾಗ ಇಬ್ಬರಲ್ಲಿ ಯೋಗ ಇದೆಯಾ? ಒಂದು ಇದ್ದರೆ ಯಾವಾಗ? ಇದನ್ನ ಯಾರು ಕೇಳಲ್ಲ. ಕೆಲವರಿಗೆ ಡಿಲೇ ಆಗುತ್ತೆ ಸರ್, 2 ವರ್ಷ ಬಿಟ್ಟು ಮಕ್ಕಳಾಗ್ತವೆ, ಕೆಲವರಿಗೆ 5 ವರ್ಷ ಬಿಟ್ಟು ಮಕ್ಕಳಾಗಿದೆ. ಹೌದು ಅಲ್ವಾ? ಡಿಲೇ ಆದ್ರೂ ಕೂಡ ಇವ್ರೇನ್ ಅನ್ಕೊಂಡ್ಬಿಡ್ತಾರೆ, ನಮ್ಗೆ ಮಕ್ಕಳಾಗೋ ಯೋಗ ಇಲ್ಲ, ನಾನು ಬಂಜೆ, ಎಲ್ಲ ನಿರ್ಧಾರ, ಎಲ್ಲಾ ರೀತಿಯ ಪೂಜೆ ಪುರಸ್ಕಾರ ಹೋಮ ಹವನ ಎಲ್ಲ ಮಾಡ್ತಾರೆ, ಮಕ್ಕಳಾಗಲ್ಲ. ಸರಿಯಾದ ಪರಿಹಾರ ಕ್ರಿಯೆಗಳನ್ನ ಮಾಡಿಲ್ಲ ಅಂತ ಅವ್ರು ತಿಳ್ಕೊಂಡಿರ್ತಾರೆ. ನಾನು ಹೇಳ್ತೀನಿ, ಮಕ್ಕಳಾಗ್ತವೆ ಅಂದ್ರೆ ಯಾವಾಗ? ಆ ಒಂದು ಟೈಮ್ ಪೀರಿಯಡ್ ಇರುತ್ತೆ, ದಶಾಭುಕ್ತಿಯಲ್ಲಿ ನಾವು ನೋಡ್ತೀವಿ. ದಶಾಭುಕ್ತಿ ಅದು ಟೈಮ್ ಪೀರಿಯಡ್ ನೋಡೋದಕ್ಕೆ ಯಾವಾಗ ಈ ಇವೆಂಟ್ ನಡೀತದೆ ಅನ್ನೋದನ್ನ ಕೂಡ ನಮ್ಮ ಜ್ಯೋತಿಷಿಗಳು ಲೆಕ್ಕ ಹಾಕಿ ಹೇಳ್ತಾರೆ. ನೀವು ಸಮಯ ಕೊಡಿ ಸರ್. ನಿಮ್ಗೆ ಏನ್ ಬೇಕು ಸರ್? ಸಮಯ ಕೊಡಿ. ನಿಮ್ಮ ಹತ್ರ ಬರ್ಬೇಕಾ ಸರ್? ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಹತ್ರ ಬರಬೇಡಿ. ನಾನು ಹೇಳ್ತಾ ಇರೋದು ಏನು ಅಂತಂದ್ರೆ, ನಿಮ್ಮಂತ ಜ್ಯೋತಿಷಿಗಳು ಎಲ್ಲಿ ಬೇಕಾದ್ರೂ ಹೋದಾಗ ಆ ಜ್ಯೋತಿಷಿಗಳಿಗೆ ಸ್ವಲ್ಪ ಸಮಯ ಕೊಡಿ. ನಾವು ದೇವರಲ್ಲ, ನಮ್ಗೊಂದು ಕ್ಯಾಲ್ಕುಲೇಷನ್ ಅಂತ ಹಾಕೋದಿರುತ್ತೆ, ನಮ್ಗೊಂದು ಲೆಕ್ಕ ಅಂತ ಮಾಡೋದಿರುತ್ತೆ. ನಮಗೆ ಸಮಯ ಕೊಡಿ. 10 ನಿಮಿಷದಲ್ಲ 5 ಮುಹೂರ್ತ ಕೊಟ್ಟಿರ್ತಾರೆ ನಮ್ಮ ದೇವಸ್ಥಾನದ ಹತ್ರ ಇರೋನು. 8 ಅವರ್ ಅಂತೆ ಒಂದು ಮುಹೂರ್ತಕ್ಕೆ. ಇವನ ಹತ್ರ ಮುಹೂರ್ತ ತೆಗಿಯೋದಕ್ಕೆ 8 ಅವರ್ ಬೇಕಂತೆ. ನಮ್ಮ ದೇವಸ್ಥಾನದ ಹತ್ರ ಇರೋನು ಒಂದು ಪಂಚಾಂಗ ತೆಗೆದ್ಬಿಟ್ಟು 5 ಮುಹೂರ್ತ ತೆಗಿತಾನೆ. ಇವನು ಹೇಳ್ತಾನೆ 6 ತಿಂಗಳಲ್ಲಿ 1 ಮುಹೂರ್ತ ಇಲ್ಲ ಅಂತಾನೆ. ತುಂಬಾ ಜನರಿಗೆ ಇದೊಂದು ಡೌಟ್ ಐತೆ. ಅರ್ಥ ಆಯ್ತಲ್ವಾ? ನಿಜವಾಗ್ಲೂ ಸ್ನೇಹಿತರೆ, 6 ತಿಂಗಳು ಅಥವಾ ವರ್ಷಕ್ಕೆ 1 ಅಥವಾ 2 ಮುಹೂರ್ತ ಸಿಗೋದು. ಅರ್ಥ ಆಯ್ತಲ್ವಾ? ಆ ಮುಹೂರ್ತಗಳಲ್ಲಿ ಎಷ್ಟು ರೀತಿಯಾದಂಥ ದೋಷಗಳಿದ್ವೆ, ಯಾವ ರೀತಿ ದೋಷಗಳಿದೆ ಅಂತ ಯಾರು ಕಲ್ತಿದ್ದಾರೋ ಅವ್ರು ನಿಮ್ಗೆ ಇಮಿಡಿಯೇಟ್ ಆಗಿ ಮುಹೂರ್ತಗಳು ಕೊಡಲ್ಲ. ಯಾರು ಕಲ್ತಿಲ್ವೋ ಅವ್ರು ಮುಹೂರ್ತಗಳು ಕೊಡ್ತಾರೆ. ಆ ಮುಹೂರ್ತಗಳನ್ನ ತಗೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ ಸರ್. ಒಂದು 100 ರೂಪಾಯಿ ಜಾಸ್ತಿ ಆಗ್ಬೋದು. ಒಂದು ಒಳ್ಳೆ ಜ್ಯೋತಿಷರ ಹತ್ರ ಮುಹೂರ್ತ ತಗೊಂಡ್ರೆ ಏನಾಗುತ್ತೆ? ನಮಗೆ ಭಾನುವಾರನೇ ಬೇಕು, ನಮಗೆ ಸಂಬಂಧಿಕರು ಜಾಸ್ತಿ ಬರ್ತಾರೆ, ನೀವು ಭಾನುವಾರ ಮುಹೂರ್ತ ನೋಡಿ. ಸರ್ ಛತ್ರ ಬುಕ್ ಮಾಡ್ಬಿಟ್ಟಿದ್ದೀನಿ, ಈ ಡೇಟ್ ಅಲ್ಲೇ ಮುಹೂರ್ತ ಬೇಕು. ಛತ್ರ ಅವತ್ತಿನ ದಿನ ಮಾತ್ರ ಇದೆ ನಮ್ಗೆ, ಆ ಡೇಟ್ ಮುಹೂರ್ತ ಕೊಡಿ. ಇವಾಗ ಹೇಳಿ, ಆ ಜೀವನಗಳು ಹಾಳು ಮಾಡೋದು ಯಾರು ಮಾಡಿರ್ತಾರೆ? ನಾವೇ ಹೋಗಿ ನಮ್ ಜೀವನ ಹಾಳು ಮಾಡ್ಕೊಡಪ್ಪ ಅಂತ ಕೇಳ್ಕೊಂಡು ಇಲ್ಲ ಸರ್, ಜ್ಯೋತಿಷಿಗಳು ಮಾಡಿರ್ತಾರೆ ಅಂತ ಸ್ಟಾರ್ಟ್ ಮಾಡ್ಕೋತಾರೆ ಇವ್ರು. ಮುಹೂರ್ತ ಏನಾದ್ರು ಸ್ವಲ್ಪ ಕೆಟ್ಟದಾಯ್ತು ಅಂದ್ರೆ ಯಾರು ಮದುವೆ ಮಾಡ್ಸಿರೋದು, ಅದು ಯಾರು ಹೇಳಿರೋದು, ಗೊತ್ತಾಗಲ್ವಾ ಅಂತ ಇಲ್ವಾ ಅಂತ ಕೇಳ್ತೀವಿ ನಾವು, ಅಲ್ವಾ? ಆಕ್ಚುಲಿ ಆತನ ಬುದ್ಧಿ ಇರುತ್ತೆ, ಆತ ಹೇಳಿರ್ತಾನೆ, ಬೇಡ ಅಂದ್ರೂ ಕೇಳಲ್ಲ. ಊರಲ್ಲೆಲ್ಲ ಮದುವೆ ಆಗ್ತೈತೆ, ನೀನ್ ಯಾಕೆ ಕೊಡ್ತಾ ಇಲ್ಲ ಅಂತಾರೆ. ನೀವು ಜ್ಯೋತಿಷ ಗೊತ್ತಿಲ್ಲ ಅಂದ್ಬಿಡ್ತಾರೆ. ಗೊತ್ತಾ ನಿಮ್ಗೆ? ಕೆಲವೊಂದ್ಸಲ ನಾವು ಆಗಲ್ಲ ಅಂದ್ರೂ ಕೂಡ ಜ್ಯೋತಿಷನೇ ನಮ್ಗೆ ಗೊತ್ತಿಲ್ಲ ಅಂದ್ಬಿಡ್ತಾರೆ. ಸೊ ಈ ರೀತಿಯಾಗಿ ನೀವುಗಳ ಜ್ಯೋತಿಷಿಗೆ ಸಮಯ ಕೊಡಲ್ಲ, ಕರ್ಮ ಅನ್ನೋದನ್ನ ನಿಮ್ಮನ್ನ ಬಿಡಲ್ಲ ಅಂದಾಗ ನೀವು ತಪ್ಪಾದ ಜ್ಯೋತಿಷಿಗಳ ಹತ್ರನೇ ಹೋಗ್ತೀರಾ. ಇವಾಗ ಕೆಲವರು ಡೌಟ್ ಬರುತ್ತೆ, ಮತ್ತೆ ಇಷ್ಟೆಲ್ಲ ಗೊತ್ತಾದ್ರ ಮೇಲೆ ನಾವ್ ಯಾಕೆ ಕರೆಕ್ಟ್ ಆಗಿರೋರ ಹತ್ರ ಹೋಗಲ್ಲ, ನಮ್ಗೆ ಯಾಕೆ ಸಿಗಲ್ಲ ಅಂದ್ರೆ, ನಿಮಗೆ ಕರ್ಮ ಅಂತಿದ್ದಾಗ ನೀವು ತಪ್ಪಾದಂತ ದಾರಿ ಸೂಚಿಸುವಂತ ಜ್ಯೋತಿಷಿಗಳ ಹತ್ರನೇ ಹೋಗ್ತೀರಾ. ಯಾವಾಗ ನಿಮ್ಗೆ ಕರ್ಮ ಬಿಡಲ್ಪಡುತ್ತೋ ಆ ಟೈಮಲ್ಲಿ ಸರಿಯಾಗಿ ದಾರಿ ತೋರಿಸುವಂತ ಜ್ಯೋತಿಷಿ ಸಿಗ್ತಾನೆ ನಿಮ್ಗೆ. ಇದೇ ರಿಯಾಲಿಟಿ, ಇದೇ ಮ್ಯಾಜಿಕ್. ಅರ್ಥ ಆಯ್ತಲ್ವಾ? ಸೊ ಆ ಕರ್ಮದಿಂದ ಹೊರಗಡೆ ಬರುವಂತ ಕೆಲಸವನ್ನ ಮಾಡ್ತಾ ಇರಿ ನೀವು. ಆವಾಗಲೇ ನಿಮ್ಗೆ ಈ ತರದ ಆಪರ್ಚುನಿಟಿ, ಈ ತರ ಸರಿ ದಾರಿಗಳು ಸಿಗೋದಕ್ಕೆ ಪ್ರಾರಂಭ ಆಗುತ್ತೆ. ಆ ಕರ್ಮದ ಜೊತೆಗಿದ್ದು ಕರ್ಮದಿಂದ ಹೊರ ಬರುವಂಥದ್ದು, ಕರ್ಮವನ್ನ ಕಳೆದುಕೊಳ್ಳುವಂಥದ್ದು. ಅರ್ಥ ಆಯ್ತಲ್ವಾ? ಅದನ್ನ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಖಂಡಿತವಾಗ್ಲೂ ಆಗುತ್ತೆ. ಗುರುಗಳೇ, ನೀವು ಹೇಳೋ ರೀತಿಲಿ ಸರಿಯಾದ ಮುಹೂರ್ತವನ್ನು ಇಟ್ಕೊಂಡು ಹೋಗಿ ಮಾಡಿದ್ರೆ IVF ಆಗ್ಲಿ ಅಥವಾ ದತ್ತು ತಗೊಳ್ಳೋಂತಹ ವಿಧಾನ ಆಗ್ಲಿ, ಇವ್ಯಾವುದು ನಡೆಯಲ್ಲ. ನಮ್ಮ ಜಾತಕದ ಪ್ರಕಾರ ನಮಗೆ ಮಕ್ಕಳಾಗಂತ ಯೋಗ ಸಿಗುತ್ತೆ ಅಂತ ನೀವು ಮೆನ್ಷನ್ ಮಾಡ್ತೀರಾ ಗುರುಗಳೇ? ಯೋಗ ಇದೆಯಾ, ಯೋಗ ಇದೆಯಾ ಅನ್ನೋದು ನೋಡ್ಬೇಕು ಮ್ಯಾಮ್. ಇಲ್ಲದೆ ಇರೋದನ್ನ ತರೋಕ್ಕಾಗಲ್ಲ. ನೀವೇನ್ ಪಡ್ಕೊಂಡ್ ಬಂದಿದ್ದೀರಾ ಅದು ಇದೆಯಾ ಅನ್ನೋದನ್ನ ನೋಡ್ಬೇಕು. ನಿಮ್ಮದೇ ರೀತಿ ಇನ್ನೊಂದನ್ನ, ಇವಾಗ ನಿಮ್ದು ಗಾಡಿ ಬಂದ್ಬಿಟ್ಟು ಟೈರ್ ಪಂಚರ್ ಆಗಿದೆ ಅಂತ ತಿಳ್ಕೊಳ್ಳಿ ಮೇಡಮ್. ಇನ್ನೊಂದು ಯಾವ್ದೋ ಟೈರ್ ಪಂಚರ್ ಗಾಡಿ ಬಂದ್ಬಿಟ್ಟು ನಾನು ನಿನ್ನ ಎಳ್ಕೊಂಡು ಹೋಗಿರ್ತೀನಿ ಅಂತ ಐತೆ, ಒಪ್ತೀರಾ? ಅದೇ ರೀತಿ ನಮ್ಮ ಜಾತಕದಲ್ಲಿ ಆ ನ್ಯೂನತೆಗಳಿದೆ ಅಂದ್ರೆ ಇನ್ನೊಂದು ಜಾತಕದಲ್ಲೂ ಅದೇ ನ್ಯೂನತೆಗಳಿರೋ ವ್ಯಕ್ತಿನ ನೀವು ತಗೊಂಡ್ಬಂದು ಗಂಟಾಕ್ತೀರಾ. ಕುಜದೋಷಕ್ಕೆ ಕುಜದೋಷ. ಮತ್ತೆ ಅಂತಾರಲ್ಲ ಗುರುಗಳೇ, ಕುಜದೋಷಕ್ಕೆ ಕುಜದೋಷ ಎಲ್ಲಿಂದ? ಲಗ್ನದಿಂದ ಇದೆಯಾ, ಚಂದ್ರನಿಂದ ಇದೆಯಾ, ಶುಕ್ರನಿಂದ ಇದೆಯಾ ಕುಜದೋಷ? ನಿಮ್ಮ ಜನ್ಮ ನಕ್ಷತ್ರಕ್ಕೆ ಎಷ್ಟು ಪ್ರಮಾಣದ ಕುಜದೋಷ ಇದೆ? ಕುಜ ದೋಷವಾಗಿದಾನ, ಕುಜ ಯೋಗವಾಗಿದಾನ? ಕುಜದೋಷ ಅಂದ್ರೆ ನೀವು ಹುಟ್ಟಿದಾಗಿಂದ ಸಾಯೋ ತನಕ ಇರ್ತದೆ ಅಂತ ನಂಬ್ತೀರಾ ಮ್ಯಾಮ್? ಗೊತ್ತಿಲ್ಲ. ಅದು ಪರ್ಟಿಕ್ಯುಲರ್ ಏನಾದ್ರು ಈ ಸ್ಥಳಗಳಲ್ಲಿ ಮಾತ್ರ ಕುಜದೋಷ ಇರಬಹುದಾ? ಕುಜದೋಷ ಇದ್ದಾಗ ವೈವಾಹಿಕ ಜೀವನದಲ್ಲಿ ಗಂಡ ಹೆಂಡತಿ ಮಧ್ಯೆ ಜಗಳ ಆಗತ್ತೆ, ನಂಬ್ತೀರಾ? ಗುರುಗಳು, ಆಕ್ಚುಲಿ ಕುಜದೋಷದ ಕಾನ್ಸೆಪ್ಟ್ ಬಂದು ಮದುವೆ ಜಾತಕ ನೋಡ್ಬೇಕಾದ್ರೆ ಗಂಡು ಹೆಣ್ಣಿಗೆ ಒಂದು ನೋಡಂತ ಒಂದು ಇದು ಅಲ್ವಾ? ದೋಷ ಇದೆಯಾ ಇಲ್ವಾ, ಹೆಣ್ಣಲ್ಲಿ ಗಂಡಲ್ಲಿ ಕುಜದೋಷ ಇದೆಯಾ ಇಲ್ವಾ, ಇಷ್ಟೇ ತಾನೇ ಇರುತ್ತೆ ಗುರುಗಳೇ? ಅಷ್ಟೇ ತಾನೇ ಇದೆ.
ಮತ್ತೆ ಅಂದ್ರೆ ನೀವು ಎಂಡ್ವರೆಗೂ ಇರುತ್ತಾ ಅಂತ ನಾನು ಕೇಳ್ತಾ ಇರೋದು ಕುಜದೋಷ ಅಂತ ಹೇಳಿದ್ರೆ ನೀವು ಎಂಡ್ವರೆಗೂ ಅದನ್ನೇ ನೋಡ್ತಾ ಕೂತಿರ್ತೀರಾ ಅಂತ ಕೇಳಿದೆ. ಕುಜದೋಷ ಇದ್ದವ್ರಿಗೆ ರಕ್ತದ ಕಾಯಿಲೆಗಳು, ರಕ್ತದ ಸಮಸ್ಯೆ ಇದೆಯಾ ಇಲ್ವಾ ಚೆಕ್ ಮಾಡಿ. ಕುಜದೋಷ ಇದ್ದವ್ರಿಗೆ ಆಕ್ಸಿಡೆಂಟ್ ಇತ್ಯಾದಿಗಳು ಆಗಿದೆಯಾ ಇಲ್ವಾ ಚೆಕ್ ಮಾಡಿ. ಕುಜದೋಷ ಇದ್ದವರಿಗೆ ಶಸ್ತ್ರಚಿಕಿತ್ಸೆ, ಆಪರೇಷನ್ ಇತ್ಯಾದಿಗಳು ಆಗಿದೆಯಾ ಚೆಕ್ ಮಾಡಿ. ಕುಜದೋಷ ಇದ್ದವರಿಗೆ ಹೊಡೆದಾಟ, ಬಡದಾಟ, ಜಗಳ ಆಗಿದೆಯಾ ಇಲ್ಲ ಚೆಕ್ ಮಾಡಿ. ನಿಮ್ಮ ದೇಹದಿಂದ ರಕ್ತ ಹೊರಗಡೆ ಹೋಗ್ಬೇಕು, ಆಗಿದೆಯಾ ಇಲ್ಲ ಚೆಕ್ ಮಾಡಿ. ಕುಜದೋಷ ಇದ್ರೆ ಬರೀ ಅಲ್ಲಿ ಮಾತ್ರ ಮಾಂಗಲ್ಯಕ್ಕೆ ಮಾತ್ರ ಸಮಸ್ಯೆ ಕೊಡುತ್ತೆ, ಬರೀ ಗಂಡ ಹೆಂಡತಿ ಮಧ್ಯದಲ್ಲಿ ಮಾತ್ರ ಸಮಸ್ಯೆ ಕೊಡುತ್ತೆ ಅಂತ ಹೇಳಿದವ್ರು ಯಾರು? ಶುಕ್ರನಿಂದ ಕುಜದೋಷ ಇಬ್ಬರಲ್ಲೂ ಇತ್ತು ಅಂತ ಹೇಳಿದ್ರೆ ಅವರು ಮನೆ ಮಠ ಮಾಡ್ತಾರೆ ಅಂತ ನಾನು ಹೇಳ್ತೀನಿ, ಬರೆದಿಟ್ಕೊಳ್ಳಿ. ಆಸ್ತಿ ಮಾಡ್ತೀರಾ ನೀವು? ನಮ್ಮ ಜಾತಕದಲ್ಲಿ ಶುಕ್ರ ಗಂಡ ಹೆಂಡತಿ ಇಬ್ಬರಲ್ಲೂ ಬಂದ್ಬಿಟ್ಟು ಶುಕ್ರನಿಂದ ಕುಜದೋಷ ಇರ್ಬೇಕು ಮೇಡಮ್. ಲಗ್ನದಿಂದ ಚಂದ್ರನಿಂದ ಹೇಳ್ತಾ ಇಲ್ಲ, ಶುಕ್ರನಿಂದ ಇರಬೇಕು, ಇಬ್ಬರಲ್ಲೂ ಇರಬೇಕು. ನೀವು ಆಸ್ತಿ ಮನೆ ಮಠ ಮಾಡ್ತೀರಾ ನಿಮ್ಮ ಜೀವಿತಾವಧಿಯಲ್ಲಿ 100% ನೀವು ಮನೆ ಮಠ ಏನಾದ್ರು ಒಂದು ಮಾಡ್ತೀರಾ, ಒಂದು ಸೈಟ್ ತಗೋತೀರಾ, ಏನಾದ್ರು ಒಂದು ನಿಮ್ಮ ಫ್ಯಾಮಿಲಿಯಿಂದ ನಿಮ್ಗೆ ಆಸ್ತಿ ಬಂದು ಅದನ್ನು ಕೂಡ ನೀವು ತಗೋಬಹುದು, ನಿಮ್ಮ ಹೆಸರಿಗೆ ಬರ್ಬೋದು. ಒಟ್ಟಿನಲ್ಲಿ ನೀವುಗಳು ಮಾಡ್ತೀರಾ. ನಮಗೆ ಗೊತ್ತಿರೋ ರೀತಿಲಿ ಕುಜದೋಷ ಅಂದ್ರೆ ಒಂದು ಮ್ಯಾರೇಜ್ ಟೈಮ್ ನಲ್ಲಿ ನೋಡೋಂಥದ್ದು, ಗಂಡ ಹೆಂಡತಿಗೆ ಅಂದ್ರೆ ಮದುವೆ ಆಗೋ ಟೈಮ್ ನಲ್ಲಿ ಮ್ಯಾಚಿಂಗ್ ಮಾಡೋ ಟೈಮ್ ನಲ್ಲಿ ಕುಜದೋಷ. ಆದ್ರೆ ಶುಕ್ರನಿಂದ ಇಷ್ಟೊಂದೆಲ್ಲ ಫೆಸಿಲಿಟಿ ಸಿಗುತ್ತೆ ಕುಜದೋಷ ನೋಡೋದು ಇದು ಗೊತ್ತಿರಲಿಲ್ಲ. ಶುಕ್ರನಿಂದ ಈ ತರ ಕುಜದೋಷವನ್ನ ನಾನು ನೋಡ್ತಾ ಇದ್ದೀನಿ. ಇವಾಗ ಲಗ್ನದಿಂದ ಕುಜದೋಷ ಇದ್ರೆ, ಚಂದ್ರನಿಂದ ಕುಜದೋಷ ಇದ್ರೆ, ಲಗ್ನದಿಂದ ಇದ್ದು ಚಂದ್ರನಿಂದ ಇಲ್ಲದೆ ಇದ್ರೆ, ನಿಮಗೆ ಲಗ್ನದಿಂದ ಇದೆ, ನಿಮ್ಮ ಯಜಮಾನ್ರಿಗೆ ಚಂದ್ರನಿಂದ ಇದೆ, ಅವ್ರಿಗೆ ಲಗ್ನದಿಂದ ಇಲ್ಲ ಅಂದ್ರೆ ಯಾಕೆ ಪ್ರಿಡಿಕ್ಷನ್ ಮಾಡ್ತಾ ಇಲ್ಲ ಇವರು? ಸೊ ಈ ರೀತಿ ನೀವುಗಳು ನೋಡ್ಬೇಕಾಗಿತ್ತು. ಇವಾಗ ಕುಜನ ಶಾಪಯುಕ್ತ ನಕ್ಷತ್ರಗಳು ಅಥವಾ ಕುಜನ ಕರ್ಮ ನಕ್ಷತ್ರಗಳು ಅಂತ ಇದೆ ಮ್ಯಾಮ್. ಆ ನಕ್ಷತ್ರದಲ್ಲಿ ಹುಟ್ಟಿದಾಗ ತಿಳ್ಕೊಳ್ಳಿ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ನಾನು ನಕ್ಷತ್ರ ಕಾನ್ಸೆಪ್ಟ್ಗೆ ಬಂದ್ಬಿಟ್ಟೆ. ಆ ನಕ್ಷತ್ರದಲ್ಲಿ ಹುಟ್ಟಿದಿರ ನಿಮ್ಮ ಫ್ಯಾಮಿಲಿನಲ್ಲಿ ಅತಿ ಕಡಿಮೆ ವಯಸ್ಸಿನಲ್ಲಿ ವೈವಾಹಿಕ ಜೀವನವನ್ನ ಕಳೆದುಕೊಂಡವರು, ಅದು ಡೈವರ್ಸಿ ಆಗಿರ್ಬೋದು, ಗಂಡನ ಬಿಟ್ಟವರಾಗಿರ್ಬೋದು, ಹೆಂಡತಿ ಬಿಟ್ಟವರಾಗಿರ್ಬೋದು, ಇದ್ದು ದೂರ ದೂರ ಆದವರಾಗಿರ್ಬೋದು, ಅಥವಾ ಯಾರೋ ಒಬ್ರು ತೀರ್ಕೊಂಡಿರ್ಬೋದು ಮ್ಯಾಮ್, ಯಾರಾದ್ರೂ ಒಬ್ರು ತೀರ್ಕೊಂಡಿರ್ಬೋದು. ಒಟ್ಟಿನಲ್ಲಿ ವೈವಾಹಿಕ ಜೀವನದಲ್ಲಿ ನೋವನ್ನ ಅನುಭವಿಸಿರುವಂತವರು ಶುಕ್ರನ ಕರ್ಮ ಮತ್ತೆ ಕುಜನ ಕರ್ಮದಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ಆ ನಕ್ಷತ್ರದಲ್ಲಿ ಹುಟ್ಟಿದವ್ರ ಫ್ಯಾಮಿಲಿನಲ್ಲಿ ಇರ್ತಾರೆ. ಸರ್ ನಮ್ಮ ಫ್ಯಾಮಿಲಿನಲ್ಲಿ ಯಾರು ಇಲ್ಲ, ನೀವೇ ಇರ್ತೀರ. ಇದು ಸತ್ಯ. ಇದನ್ನ ಈ ರೀತಿ ಸಮಸ್ಯೆ ಬಿಟ್ಟು ಬೇರೆಯವರಲ್ಲಿ ಸಮಸ್ಯೆ ಇದೆ ಅಂತ ಹುಡುಕೋದಲ್ಲೇ ಕಾಲಹರಣ ಮಾಡ್ಬಿಟ್ಟಿರ್ತೀವಿ. ಹೌದು. ಸೊ ನಮಗೇನಿದೆ, ನಾವೇನು ತಂದಿದ್ದೀವಿ ನಾವು ಅನುಭವಿಸಲೇಬೇಕು. ಆದರೆ ನಾವು ತಂದಿದ್ದನ್ನ ಯಾವ ರೀತಿನಲ್ಲಿ ಅನುಭವಿಸ್ಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡ್ಬೋದು ತಾನೆ. ನಾವು ನಿರ್ಧಾರ ಮಾಡ್ಬೋದು ತಾನೆ. ಇವಾಗ ಮಧ್ಯಾಹ್ನ ಏನು ಊಟ ಮಾಡ್ಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡ್ಬೋದಾ? ನೀವು ನಿರ್ಧಾರ ಮಾಡ್ಬೋದಾ? ಅಥವಾ ನನ್ನ ಆಯ್ಕೆನೇ ನೀವು ತಿನ್ಬೇಕಂತ ಏನಾದ್ರು ಇದೆಯಾ? ನಿಮ್ಮ ಆಯ್ಕೆನೇ ನಾನು ತಿನ್ಬೇಕು ಅನ್ನೋದೇನಿದೆಯಾ? ನಾನು ಅದೇ ಹೇಳ್ತಾ ಇರೋದು, ನಮ್ಮ ಕೈನಲ್ಲಿ ಆಯ್ಕೆಗಳಿದೆ. ಊಟ ಮಾಡೋದಿದೆ, ಅದು ಕರ್ಮ. ತಿನ್ನೋದಿದೆ, ಮಧ್ಯಾಹ್ನ ಊಟ ಮಾಡಲೇಬೇಕು. ಆದರೆ ಕರ್ಮ ಅನ್ನೋದೇನಿದೆ ಅಂದ್ರೆ ನಮ್ಮಲ್ಲಿ ಆಯ್ಕೆಗಳಿದೆ. ಇವಾಗ ಗಂಡು ಹೆಣ್ಣು ಯಾರೋ ಒಂದೇ ಬರುತ್ತಾ ಲೈಫಲ್ಲಿ? ಇವಾಗ ಗಂಡು ನೋಡೋದಕ್ಕೆ ಸ್ಟಾರ್ಟ್ ಮಾಡಿದೀವಿ ಸರ್, ಒಂದೇ ಗಂಡು ಬರುತ್ತಾ? ಒಂದೇ ಹೆಣ್ಣು ಬರುತ್ತಾ ಸರ್? ಅಂದ್ರೆ ಆಯ್ಕೆಗಳಿದೆಯಾ? ಅಂದ್ರ ಮೇಲೆ ಕರೆಕ್ಟ್ ಆಗಿರೋ ಆಯ್ಕೆಗಳನ್ನ ಮಾಡಿ, ಇದಕ್ಕೆ ಕರೆಕ್ಟ್ ಆಗಿರೋ ಆಯ್ಕೆ ಅಂದ್ರೆ ಇದು ಆಯ್ಕೆ ಸರಿ ಇಲ್ಲ ಅಂತ ತಿಳ್ಕೊಳ್ಳೋಣ, ಇದು ಸರಿ ಇಲ್ಲ, ಎರಡು ಸೇರಿದಾಗ ಆಯ್ಕೆ ಸರಿ ಆಗುತ್ತೆ. ಅಂದ್ರೆ ಇವರಲ್ಲಿರೋ ನ್ಯೂನತೆ, ಇವರಲ್ಲಿರೋ ಪಾಸಿಟಿವಿಟಿ, ಇವರಲ್ಲಿರೋ ನೆಗೆಟಿವಿಟಿ, ಇವರಲ್ಲಿರೋ ಪಾಸಿಟಿವಿಟಿ, ಈ ತರ ಈ ಆಯ್ಕೆಗಳನ್ನ ಸರಿಯಾಗಿ ಮಾಡೋದು ಯಾರ ಕೈನಲ್ಲಿ ಇರುತ್ತೆ? ಜ್ಯೋತಿಷಿಗಳ ಕೈಯಲ್ಲಿ ಇರುತ್ತೆ. ಮನೆಯವ್ರ ಕೈನಲ್ಲಿ ಇರುತ್ತಲ್ಲ. ಸರಿಯಾಗಿರೋಂಥ ಜಾಗಕ್ಕೆ ಹೋಗಿ ಕೇಳಿದಾಗ ಅರ್ಜೆಂಟ್ ಮಾಡದಲೆ ನಿಧಾನವಾಗಿ ನಮಗೆ ಸರಿಯಾದ ಮಾಹಿತಿ ಕೊಡಿ ಅಂತ ಕೇಳಿದಾಗ ಖಂಡಿತ ಇದು ಬ್ಯಾಲೆನ್ಸ್ ಆಗುತ್ತೆ. ಇದೇ ಬೇಕು, ಇದೇ ಚೆನ್ನಾಗಿದೆ, ಇವ್ರದ್ದು ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ ಅನ್ನುವಂಥ ಮದುವೆಗಳನ್ನ ಇತ್ಯಾದಿಗಳನ್ನ ಮಾಡ್ತಾರೆ. ಸ್ವಂತದಲ್ಲೇ ಮದುವೆ ಇತ್ಯಾದಿಗಳನ್ನ ಮಾಡ್ತಾರೆ. ಬೇಡ ಅಂದ್ರೂ ಮದುವೆ ಇತ್ಯಾದಿಗಳನ್ನ ಮಾಡ್ತಾರೆ. ಮಕ್ಕಳು ಮನೆಗೆ ಬಂದು ಕೂತಿರ್ತವೆ. ಆಮೇಲೆ ಏನಂತವೆ ಗೊತ್ತಾ? ನೀನು ಸರಿ ಇಲ್ಲ, ನಿನಗೆ ಸಂಸಾರ ಮಾಡಕ್ ಬಂದಿಲ್ಲ. ಏನೋ ಯಾರಿಗೆ ಹೇಳ್ತಾ ಇದ್ದೀರಾ ನೀವು? ಅವ್ರುಗಳಿಗೆ. ಮುಹೂರ್ತ ನೋಡಿದವ್ರು ಯಾರು? ಗಂಡು ನೋಡಿದವ್ರು ಯಾರು? ಹೆಣ್ಣು ನೋಡಿದವ್ರು ಯಾರು? ಮದುವೆ ಮಾಡಿಸಿದವ್ರು ಯಾರು? ಎಲ್ಲವನ್ನ ನೀವು ಮಾಡ್ಬಿಟ್ಟು ಇವ್ರು ಸರಿ ಇಲ್ಲ, ಅದೇಗೆ ಸಾಧ್ಯ? ಸೊ ನಾನೇನಂತೀನಂದ್ರೆ, ಪರಿಪೂರ್ಣವಾಗಿರುವಂಥ ಪಕ್ವತೆ ಹೊಂದಿರುವಂಥ ಜ್ಯೋತಿಷಿಗಳ ಹತ್ರ ಹೋಗಿ ಸಿಗ್ತಾರೆ. ಇವಾಗ ಕೇಳ್ಬೋದು ತುಂಬ ಜನ, ಆ ಥರ ಇಲ್ಲ, 100% ಇದ್ದಾರೆ, ಹುಡುಕ್ಬೇಕು. ನಿಮ್ಮ ಕಣ್ಣು ಹುಡ್ಕೋದಕ್ಕೆ ಪ್ರಾರಂಭ ಮಾಡಲಿ, ಸಿಗ್ತಾರೆ. ಭಾಳಷ್ಟು ಜನ, ನನಗೆ ಗೊತ್ತಿರೋರು ಭಾಳಷ್ಟು ಜನ ಇದ್ದಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರಂದ್ರೆ, ನಾನು ಹೇಳ್ತಾ ಇರೋದು ಏನೂ ಇಲ್ಲ ಅವ್ರ ಮುಂದೆ, ಅಷ್ಟು ಚೆನ್ನಾಗಿ ಹೇಳುವಂಥ ಜ್ಯೋತಿಷಿಗಳಿದ್ದಾರೆ. ಆ ಕರ್ಮ ಕಳಿಬೇಕಂದ್ರೆ 4 ಕಡೆ ಹೋಗಿ ಸರಿಯಾಗಿರುವಂಥ ಜ್ಯೋತಿಷಿಗಳನ್ನ ಹುಡುಕಿ ಸರಿಯಾಗಿರುವಂಥ ಒಂದು ಪ್ರಿಡಿಕ್ಷನ್ನ ತಗೊಳ್ಳಿ. ನಿಮ್ಮ ಜಾತಕಕ್ಕೆ ಏನು ಬೇಕು, ಏನಿಲ್ಲ. ಅಂದ್ರೆ ಗುರುಗಳೇ, ನೀವು ಹೇಳ್ತಾ ಇರೋ ರೀತಿ ನೋಡಿದ್ರೆ ಎರಡೂ ಕ್ಲೀನ್ ಆಗಿ ನೋಡಿ ಅದಾದ ನಂತರ ನಮಗೊಂದು ಒಳ್ಳೆ ಸಂತಾನ ಹುಟ್ಟುತ್ತೆ, ಅಥವಾ ನಿಸ್ಸಂತಾನ ಭಾಗ್ಯ ಇದೆ, ಅಥವಾ ಈ IVF ಗೆ ಹೋಗ್ಬೇಕು, ಅಥವಾ ನೀವು ದತ್ತುನೇ ತಗೋಬೇಕು, ಇದೆಲ್ಲಾನು ಮೆನ್ಷನ್ ಇರುತ್ತೆ. ಖಂಡಿತ ಇದರಿಂದ ನಿಮ್ಗೆ ಸಂತಾನ ಆಗುತ್ತೆ, ಅಥವಾ ವೈದ್ಯಕೀಯದಿಂದ ನಿಮ್ಗೆ ಸಂತಾನ ಆಗುತ್ತೆ. ವೈದ್ಯಕೀಯಕ್ಕೆ ನೀವು ಹೋಗ್ತೀರಾ ಅಂದ್ರೆ ಇಂಥ ನಕ್ಷತ್ರ ದಿವಸ ನೀವು ಹೋಗಿ, ಯಾಕಂದ್ರೆ ಅಲ್ಲಿ ಅಟೆಂಪ್ಟ್ ಮಾಡ್ತಾರೆ ಮ್ಯಾಮ್. 1 ಟೈಮ್ 2 ಟೈಮ್ 3 ಟೈಮ್ ಮಾಡಿದ್ರ ಮೇಲೆ ಕೆಲವ್ರಿಗೆ ಆಗಿದೆ, ಕೆಲವರಿಗೆ 5 ಟೈಮ್ ಆದ್ರ ಮೇಲೆ ಆಗುತ್ತೆ ಈ IVF ಇತ್ಯಾದಿಗಳಲ್ಲಿ. ಅಂದ್ರೆ ನನ್ನ ಒಂದು ಅನುಭವದಲ್ಲಿ ನನ್ನ ಹತ್ರ ಬಂದಿರುವಂತ ಕ್ಲೈಂಟ್ಸ್ ಮೂಲಕವಾಗಿ ನಾನು ತಿಳ್ಕೊಂಡಿರೋ ವಿಚಾರ, ನಮ್ಮ ಯಾವುದು ವೈಯಕ್ತಿಕ ಅಲ್ಲ ಇದು, ಓಕೆನಾ? ಸೊ
ನೀವು ಫಸ್ಟ್ ಟೈಮ್ ಹೋದಾಗನೇ ಅಲ್ಲಿ ಸಕ್ಸಸ್ ಆಗೋದಕ್ಕೆ ಯಾವ ನಕ್ಷತ್ರದಲ್ಲಿ ಹೋಗ್ಬೇಕು, ಅದನ್ನ ಜ್ಯೋತಿಷ್ಗಳ ಮೂಲಕ ತಿಳ್ಕೊಳ್ಳಿ ಅಲ್ಲ, ಈಸಿ ಅಲ್ಲ ನಿಮಗೆ. ಒಂದು ನಕ್ಷತ್ರ, ಯಾವ ನಕ್ಷತ್ರಕ್ಕೆ ಹೋಗಬೇಕು, ಫಸ್ಟ್ ಟೈಮ್ ಅಟೆಂಪ್ಟ್ ನಾನು ಯಾವ ನಕ್ಷತ್ರಕ್ಕೆ ಮಾಡಬೇಕು, ಫಸ್ಟ್ ಟೈಮ್ ಚೆಕಪ್ ನಾನು ಯಾವ ನಕ್ಷತ್ರಕ್ಕೆ ಹೋಗಬೇಕು, ಎಷ್ಟು ಸರಳವಾಗಿ ನಮ್ಗೆ ಉತ್ತರ ಸಿಕ್ಬಿಡ್ತು. ಇವಾಗ ಕರ್ಮ ಮೀರಕ್ಕಾಗಲ್ಲ, ಇಲ್ಲ ನಮ್ಮ ಲೈಫಲ್ಲಿ ಇಲ್ಲ, ಆ ನೈಸರ್ಗಿಕವಾಗಿ ಆಗುವಂತ ಸಂತಾನ ಇಲ್ಲ, ಸರಿ ಬಿಡಿ, ಯಾಕೆ ಕೂರಿದ್ದೀರಾ, ಎದ್ದೇಳಿ ಬನ್ನಿ ಮುಗಿಸೋಣ. ಯಾವ ರೀತಿ ಅಂದ್ರೆ, ಇಲ್ಲ ನಾವು 1 ಟೈಮ್ ಟ್ರೈ ಮಾಡಿದ್ವಿ, 2 ಟೈಮ್ ಟ್ರೈ ಮಾಡಿದ್ವಿ, 2 ಲಕ್ಷ 3 ಲಕ್ಷ, ನಾನು ಹೇಳ್ತೀನಿ ಒಂದು 100 ರೂಪಾಯಿ ಕೊಟ್ಟು ಒಳ್ಳೆ ಜ್ಯೋತಿಷ್ನ ನೋಡಿ ಸರ್. ನಾವು ಲಕ್ಷಗಳು ಕೇಳ್ತಾ ಇಲ್ಲ, ಅದನ್ನ ಕೇಳಿ ಅಲ್ಲ, ಹೋಗಿ ನಿಮಗೆ ಪ್ರಶ್ನೆ ಕೇಳಿ, ಒಂದು ನನ್ನ ಮತ್ತೆ ನನ್ನ ಹೆಂಡತಿಯ ಜಾತಕಕ್ಕೆ ಯಾವ ರೀತಿ ಒಂದು ನಕ್ಷತ್ರವನ್ನ ನಾವು ಮುಟ್ಟಿದಾಗ ನಮ್ಮ ಜೀವನದಲ್ಲಿ ಆ ಪಾಸಿಟಿವಿಟಿ ಬರುತ್ತೆ. ಮತ್ತೆ ನಕ್ಷತ್ರ ಸಿದ್ಧಾಂತ ಬಂತು ನೋಡಿ. ನೀವೆಲ್ಲೇ ಹೋಗಿ ಏನೇ ಮಾಡಿ ನಕ್ಷತ್ರ ಅನ್ನೋದು ಬರುತ್ತೆ ಸ್ನೇಹಿತರೆ, ನಾವುಗಳು ಅದನ್ನ ಗಮನಿಸಿರಲ್ಲ. ನಕ್ಷತ್ರ ಬರುತ್ತೆ, ಆ ನಕ್ಷತ್ರ ದಿವಸ ದಂಪತಿಗಳು ಇರುವರು ಹೋಗಿ ಕೆಲಸ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ಕೆಲಸ ಆಗತ್ತೆ. ಗುರುಗಳೇ, ನಮ್ಗೆ ಅನಿಸ್ತಾ ಇದೆ ನಿಮ್ ತಲೆಲೆಲ್ಲ ಫುಲ್ ಬರೇ ನಕ್ಷತ್ರನೇ ತುಂಬಿದೆ ಅಂತ. ತುಂಬಾ ತುಂಬ್ಕೊಂಡ್ಬಿಟ್ಟಿದೆ. ನಕ್ಷತ್ರ ಗುರುಗಳು ಅನ್ಬೋದಾ ಗುರುಗಳೇ ನಿಮ್ಗೆ? ನಕ್ಷತ್ರ ಆ ರೀತಿ ನಿಮ್ಮ ಫುಲ್ ಎಲ್ಲಾ ಕಡೆ ನಕ್ಷತ್ರ, ಯಾಕಂದ್ರೆ ಇದೇನು 2ನೇ 3ನೇ ಕಾನ್ಸೆಪ್ಟ್ ನಾವು ಮಾಡ್ತಾ ಇರೋದು, ಆದ್ರೆ ನೀವು ಬರೇ ನಕ್ಷತ್ರನೇ ಜಾಸ್ತಿ ಹಿಡಿತಾ ಇದ್ದೀರಾ. ಸೊ ನೀವು ಅದ್ರ ಬೇಸು ಜಾಸ್ತಿ ತಗೋತೀರಾ, ಅಥವಾ ನೀವು ಅದು ಅಂದ್ರೆ ತುಂಬಾ ನಾಲೆಜ್ಗೆ? ಅಂದ್ರೆ ನಾನು ನೋಡಿರುವಂತ ಎಲ್ಲಾ ಶಾಸ್ತ್ರಗಳಲ್ಲಿ ಎಲ್ಲದಕ್ಕೂ ನನಗೆ ಒಂದು ಅಂದ್ರೆ ಒಳ್ಳೆ ಅಭಿಪ್ರಾಯಗಳೇ ಇದೆ ನಂದು, ಇಲ್ಲ ಅಂತಲ್ಲ. ಎಲ್ಲದಕ್ಕೂ ಮಹತ್ವ ಕೊಡ್ತೀನಿ ನಾನು, ಎಲ್ಲಾ ಸಿದ್ಧಾಂತಗಳಿಗೂ ಮಹತ್ವ ಕೊಡ್ತೀನಿ. ಕೊಟ್ಟಿರುವಂತಹ ಮಹನೀಯರು, ವಿದ್ಯಾವಂತರು, ಋಷಿಮುನಿಗಳು ಎಲ್ಲರಿಗೂ ನಮನಗಳಿದೆ. ಆದರೆ ನಕ್ಷತ್ರ ಸಿದ್ಧಾಂತಗಳನ್ನ ನಾನು ನೋಡಿದಾಗ, ಬೇಸ್ ಮಾಡಿದಾಗ ಬಹಳಷ್ಟು ವಿಷಯಗಳಲ್ಲಿ ನನಗಿದು ಪರಿಪಕ್ವತೆಯಾಗಿ ಕಾಣ್ತಾ ಇದೆ, ಚೆನ್ನಾಗಿ ವಿಷಯಗಳು ಸಿಗ್ತಾ ಇದೆ, ಮತ್ತೆ ಈಸಿ ಇದೆ. ತುಂಬಾ ಈಸಿಯಾಗಿ ಕೆಲವೊಂದು ಅಂದ್ರೆ ಸೂತ್ರಗಳನ್ನ ನಾವು ತಲೆನಲ್ಲಿ ಇಟ್ಕೊಳಕ್ ಆಗಲ್ಲ, ಕೆಲವೊಂದು ಸಿದ್ಧಾಂತಗಳದು ಇದನ್ನ ಈಸಿಯಾಗಿ ಇಟ್ಕೋಬಹುದು. ಈ ನಕ್ಷತ್ರ ಬಂತ ಇದೇ ಆಗುತ್ತೆ, ಈ ನಕ್ಷತ್ರ ಇದೆಯಾ ಹೀಗೆ ನಡೀತದೆ, ಈ ನಕ್ಷತ್ರ ಇದೆಯಾ ಇದನ್ನ ಮುಟ್ಬಾರ್ದು, ಇದನ್ನ ಮಾಡಬಾರ್ದು, ಇದನ್ನ ಮುಟ್ಬೇಕು, ಇದನ್ನ ತಿನ್ನಬೇಕು, ಇದನ್ನ ತಿನ್ನಬಾರ್ದು, ಈ ತರ ಬಟ್ಟೆಗಳನ್ನ ಹಾಕೋಬೇಕು, ಇದೇ ತರದ ಒಂದು ಇದನ್ನ ದಾರವನ್ನ ಬಳಸ್ಕೋಬೇಕು, ಎಲ್ಲ ಇತ್ಯಾದಿ 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 ಎಲ್ಲವೂ ಸಿಕ್ಬಿಡುತ್ತೆ ನಿಮ್ಗೆ, ಪ್ರತಿಯೊಂದು ಸಿಕ್ಬಿಡುತ್ತೆ ನಿಮ್ಗೆ. ಒಂದು ನಕ್ಷತ್ರ ಅನ್ನೋದು ನಿಮ್ಗೆ ಸಿಕ್ತು ಅಂದ್ರೆ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ನಿಮ್ಗೆ ಸಿಕ್ಬಿಡುತ್ತೆ. ಆ ನಕ್ಷತ್ರ ಬೇಸ್ ಮಾಡ್ಕೊಂಡೆ ನೀವು ಬಹಳಷ್ಟು ಕಾರ್ಯಕ್ರಮಗಳನ್ನ ನೀವು ಮಾಡ್ಬೋದು. ಇವಾಗ ಒಂದು ಉದಾಹರಣೆ ನಾನು ಕೊಡ್ತೀನಿ. ಸಂತಾನದ ಬಗ್ಗೆ ಪ್ರಶ್ನೆ ಇತ್ತು ಅಲ್ವಾ, ಪರಿಹಾರನೇ ಕೊಟ್ಟಿಲ್ಲ ಸಂತಾನದ್ದು ಅಂತಾರೆ ಇವಾಗ ನಮ್ಮ ವೀಕ್ಷಕರು ಅಲ್ವಾ. ನೋಡಿ ಮೊದಲೇ ಹೇಳ್ತೀನಿ, ಈರ್ವರ ಜಾತಕ, ದಂಪತಿಗಳಿರ್ವರ ಜಾತಕ ನೋಡಿ ಪರಿಹಾರ ಕೊಡೋದಿರುತ್ತಲ್ಲ, ಇದು ವರ್ಕೌಟ್ ಆಗುತ್ತೆ. ಗೊತ್ತಾಯ್ತು. ಆದ್ರೆ ಇವಾಗ ನಾವು ಮಾತುಕತೆನಲ್ಲಿ ನಕ್ಷತ್ರ ಬಂತು ಮತ್ತೆ ಅದ್ರ ಜೊತೆಗೆ ಸಂತಾನ ವಿಚಾರ ಬಂದ್ರಿಂದ ಒಂದು ಪರಿಹಾರವನ್ನ ನಾನು ಕೊಡ್ತೀನಿ. ಯಾರ್ಯಾರಿಗೆ ದಂಪತಿಗಳಿಗೆ ಒಂದು ಮಕ್ಕಳಿಲ್ಲ, ಅಥವಾ ಮಕ್ಕಳ ಒಂದು ಯೋಗ ಇಲ್ಲ, ಅಥವಾ ಮಕ್ಕಳು ಆಗ್ತಾ ಇಲ್ಲ, ನಿಧಾನ ಆಗ್ತೈತೆ, ಕಾರಣ ಗೊತ್ತಾಗ್ತಾ ಇಲ್ಲ, ದೈಹಿಕವಾಗಿ ಸಮಸ್ಯೆ ಇಲ್ಲ ಅನ್ನುವಂಥವ್ರು ಯಾರಾದರೂ ಇದ್ರೆ ಅವ್ರುಗಳು ಈ ಪ್ರಯೋಗವನ್ನ ಮಾಡಿ ನೋಡಿ. ನಿಮ್ಮ ಗಂಡ ಅಥವಾ ಹೆಂಡತಿಯ ನಕ್ಷತ್ರದಂದು ಒಂದು ಪ್ರಯೋಗ ಮಾಡಬೇಕು ನೀವು. ಅವ್ರ ಜನ್ಮ ನಕ್ಷತ್ರದಂದು ಜಾತಕ ಇರಲೇಬೇಕು, ಜನ್ಮ ನಕ್ಷತ್ರದಂದು ಪ್ರಯೋಗ ಮಾಡಬೇಕಾಗುತ್ತೆ. ಗಂಡನ್ನು ಮಾಡ್ಬೋದು ನಕ್ಷತ್ರ ದಿವಸ, ಅಥವಾ ಹೆಂಡತಿ ನಕ್ಷತ್ರ ದಿವಸ ಮಾಡ್ಬೋದು. ಇದಕ್ಕೆಲ್ಲದಕ್ಕಿಂತ ಬೆಸ್ಟ್ ಅಂದ್ರೆ ಕಾಳಿ ಸಿದ್ಧಾಂತ. ಒಂದೇ ನಕ್ಷತ್ರ ಬರುತ್ತೆ ಗಂಡ ಹೆಂಡತಿದು, ಆ ನಕ್ಷತ್ರದಲ್ಲಿ ಮಾಡ್ಬೋದು. ಅದು ನಮ್ಮ ಕ್ಲಾಸಲ್ಲಿ ಕಲ್ತಿರೋರಿಗೆ ಅದ್ರ ವಿಷಯ ಗೊತ್ತಿರ್ತದೆ. ಇವಾಗ ಅದ್ರ ಅವಶ್ಯಕತೆ ಇಲ್ಲ, ಇಲ್ಲಿ ಬೇಡ ಅದು. ಸೊ ಇಲ್ಲಿ ಗಂಡನ ನಕ್ಷತ್ರ ಅಥವಾ ಹೆಂಡತಿಯ ನಕ್ಷತ್ರ ದಿವಸ ನೀವೇನ್ ಮಾಡ್ಬೇಕಂದ್ರೆ, ನೀವು ಎಲ್ಲಿ ವಾಸ ಮಾಡಿದಿರೋ ಆ ಮನೆಯಲ್ಲಿ ಕೃಷ್ಣನ ಭಜನೆಯನ್ನ ಮಾಡಿಸ್ಬೇಕು ನೀವು. ಅಲ್ಲಿ ಅಕ್ಕಪಕ್ಕದಲ್ಲೆಲ್ಲಾದ್ರೂ ನಮ್ಮ ಇಸ್ಕಾನ್ಗೆ ಸಂಬಂಧಪಟ್ಟವರು ಅಥವಾ ಕೃಷ್ಣನ ಭಜನೆಯನ್ನ ಮಾಡುವಂತ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ಅವ್ರನ್ನ ಕರೆಸ್ಬೇಕು. ನೀವು ಮಾಡಂಗಿಲ್ಲ, ಅವ್ರನ್ನ ಯಾರನ್ನಾರು ಕರೆಸಿ ಮನೆಯಲ್ಲಿ ಕರೆಸಿ ಒಂದು ಭಜನೆಯನ್ನ ಕಾರ್ಯಕ್ರಮವನ್ನ ಮಾಡಿ. ಅದಾದ ನಂತರ ಅವ್ರಿಗೆ ಊಟ ಹಾಕ್ತಿರೋ ಊಟ ಹಾಕಿ, ಬಟ್ಟೆ ಕೊಡ್ತಿರೋ ಬಟ್ಟೆ ಕೊಡಿ, ದಕ್ಷಿಣೆ ಇತ್ಯಾದಿಗಳನ್ನ ಕೊಟ್ಟು ಅವರಿಗೆ ಪಾದಕ್ಕೆ ಬಿದ್ದು ತಾವು ಒಂದು ಆಶೀರ್ವಾದವನ್ನ ದಂಪತಿಗಳು ಮಾಡಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಅಲ್ಲಿ ಕಮೆಂಟ್ ಅಲ್ಲಿ ಬರುತ್ತೆ, ನನ್ ಗಂಡ ಮಾಡಲ್ಲ ನಾನ್ ಮಾಡ್ಲಾ ಅಂತ, ಇಲ್ಲ ಇಬ್ಬರು ಸೇರೆ ಅಂತ, ಅಥವಾ ನನ್ನ ಮಗ ಮಾಡಲ್ಲ ನನ್ನ ಮಗನಿಗೆ ಬದಲಾಗಿ ನಾನ್ ಮಾಡ್ಲಾ ಅಂತ ಮೊನ್ನೆ ಯಾವುದೋ ಒಂದು ಕಮೆಂಟ್ ಅಲ್ಲಿ ನಾನು ಓದಿದ್ದೆ. ನೋಡಿ, ಇದು ಸಂತಾನ ವಿಚಾರ. ನಿಮ್ಮ ಮಗನಿಗೆ ಬದಲಾಗಿ ನೀವು ಮಾಡಿದ್ರೆ ಯಾರಿಗಾಗ್ಬೋದು? ಸೊ ಪ್ರಶ್ನೆಗಳನ್ನ ಹೇಗಾಗ್ತೀರಾ ಅಂತ ಹೇಳಿದ್ರೆ, ತಲೆ ಏನಾದ್ರು ಇದೆಯಾ ಅಥವಾ ಓಡುತ್ತಾ ಇಲ್ವಾ ಅನ್ನೋದು ನನಗೂ ಕೆಲವೊಂದ್ಸಲ ಡೌಟಲ್ಲಿ ಬರುತ್ತೆ. ನಾನು ಅದಕ್ಕೆ ಉತ್ತರ ಕೊಟ್ಟಿರಲ್ಲ ನೋಡಿ. ಬೇಕಾರೆ ಆ ಥರ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಲ್ಲ. ನೋಡಿ, ದಂಪತಿಗಳಿಬ್ಬರು ಕೂತ್ಕೊಂಡು, ಯಾವುದೇ ರೀತಿಯ ನಾಚಿಕೆ ಪಡಬೇಡಿ, ದಂಪತಿಗಳಿಬ್ಬರು ಕೂತ್ಕೊಂಡು ಈ ಒಂದು ವೃತವನ್ನ, ಈ ಒಂದು ಭಜನೆಯನ್ನ ಮಾಡಿಸಿ ಆದ ನಂತರ ಇಬ್ಬರು ಅವರ ಪಾದಸ್ಪರ್ಶ ಇತ್ಯಾದಿಗಳನ್ನ ಮಾಡಿ, ನಮಗೆ ನಮ್ಮ ಮನೆಯಲ್ಲಿ ಒಂದು ಸಂತಾನ, ಗಂಡು ಮಗು ಬೇಕು ಹೆಣ್ಣು ಮಗು ಬೇಕಂತೆಲ್ಲ ಕೂತ್ಕೋಬೇಡಿ. ಮತ್ತೆ ಇದು ಗಂಡು ಮಗುಗೆ ಮಾಡ್ಬೋದಾ ಹೆಣ್ಣು ಮಗುಗೆ ಮಾಡ್ಬೋದಾ ಅಂತ ಕಮೆಂಟ್ ಹಾಕ್ಬೇಡಿ. ಸಂತಾನವೇ ಇಲ್ಲ ಅನ್ನೋರಿಗೆ ಈ ಪರಿಹಾರ ಸರ್. ಸಂತಾನ ಇಲ್ದಿದ್ದವ್ರು ಏನ್ ಮಾಡಬೇಕು, ನೀವು ಕೂತ್ಕೊಂಡು ಅವರಲ್ಲಿ ಒಂದು ಇದನ್ನು ಮಾಡಿಕೊಂಡು, ಕೃಷ್ಣನ ಭಜನೆಯನ್ನ ಮಾಡಿಕೊಂಡು, ಅವರ ಪಾದ ಸ್ಪರ್ಶವನ್ನ ಮಾಡಿಬಿಟ್ಟು ಅವ್ರಿಗೆಲ್ಲರಿಗೂ ಸಂತುಷ್ಟಿ ಆಗ್ಬೇಕು. ಒಳ್ಳೆ ಊಟ, ಒಳ್ಳೆ ಬಟ್ಟೆ, ಒಳ್ಳೆ ದಕ್ಷಿಣೆಯನ್ನು ಅವರು ಕೊಟ್ಬಿಟ್ಟು ನಮಗೆ ಸಂತಾನ ಆಗೋ ಥರ ತಾವು ಆಶೀರ್ವಾದ ಮಾಡಿ ಅಂತ ಅವರಿಂದ ಆಶೀರ್ವಾದ ಪಡಿಬೇಕು. ಎಷ್ಟು ಜನ ಬಂದಿದ್ರು ಅಷ್ಟು ಜನರ ಹತ್ರ ಆಶೀರ್ವಾದ ಪಡಿಬೇಕು. ಇದಾದ ಮೇಲೆ ಮಾರನೇ ದಿನದಿಂದ ಸಂತಾನ ಆಗುವವರೆಗೂ ಇಬ್ಬರಲ್ಲಿ ಯಾರಾದ್ರೂ ಒಬ್ಬರಾದ್ರೂ ಮಾಡ್ಬೋದು, ಅಥವಾ ಇಬ್ರು ಮಾಡಿದ್ರೆ ಬಹಳಷ್ಟು ಒಳ್ಳೆಯದು. ಸೂರ್ಯ ನಮಸ್ಕಾರವನ್ನ ಮಾಡಿ. ಸರ್ ಸೂರ್ಯ ನಮಸ್ಕಾರ ಆಗಲ್ಲ, ಸೂರ್ಯನ ಮಂತ್ರ ಜಪ ಮಾಡಿ.
ಸೂರ್ಯನ ಆರಾಧನೆ ಮಾಡಿ, ಆದಿತ್ಯ ಹೃದಯ ಸ್ತೋತ್ರ ಪಡಿಸಿ. ಒಟ್ನಲ್ಲಿ ಸೂರ್ಯನ ಆ ಒಂದು ಈ ಮಂತ್ರ ಜಪವನ್ನ ಸಂತಾನಕ್ಕೂ ಸೂರ್ಯನ್ಗೂ ಸಂಬಂಧ ಅಂದ್ರೆ ಏನಾದ್ರೂ ಇದೆ ಅಂತ ತಿಳ್ಕೊಬೇಕಾ ಗುರುಗಳೇ? ಪುರಾಣಗಳಲ್ಲಿ ಉಲ್ಲೇಖ ಇದೆ ಮ್ಯಾಮ್. ಸೂರ್ಯ ಬಂದ್ಬಿಟ್ಟು ಸಂತಾನವನ್ನ ನೀಡಿದಂತ ಉಲ್ಲೇಖ ಇದೆ. ಸೂರ್ಯನಲ್ಲಿ ಸಂತಾನವನ್ನ ಕೇಳಿ ಸಂತಾನ ಪಡೆದಂಥವ್ರು ಪುರಾಣದಲ್ಲಿ ಉಲ್ಲೇಖ ಇದೆ, ಬೇಕಾದ್ರೆ ನೋಡಿ. ಸೊ ಸೂರ್ಯ ಸಂತಾನವನ್ನ ಕೊಡುವಷ್ಟು ಶಕ್ತಿ ಇದೆಯಾ ಅಂದ್ರೆ ಪುರಾಣಗಳನ್ನ ತೆಗೆದು ನೋಡಿ, ನನ್ನ ಬಗ್ಗೆ ಏನು ಕೇಳಬೇಡಿ. ಆದ್ರೆ ಇಲ್ಲಿ ಯಾವ ರೀತಿ ನೀವು ತಗೋತಾ ಇದ್ದೀರಾ ಅಂದ್ರೆ, ನಾವು ಸಂತಾನ ಭಾವ ಅಂತ ಹೇಳಿದ್ರು 5ನೇ ಭಾವ. ಕಾಲಪುರುಷನ ಕುಂಡ್ಲಿ ಅಂದಾಗ ಮೇಷ ಭಾವ 1ನೇ ಭಾವ ಬರುತ್ತೆ. ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ 5ನೇ ಭಾವ. ಸಿಂಹಕ್ಕೆ ಅಧಿಪತಿ ಯಾರು? ಸೂರ್ಯದೇವರು. ಬಂತ ಅಷ್ಟೇ. ಸೊ ಸೂರ್ಯನಿಗೆ ಸಂಬಂಧಪಟ್ಟಂತ ಪರಿಹಾರಗಳನ್ನ, ಸೂರ್ಯನಿಗೆ ಸಂಬಂಧಪಟ್ಟಂತ ಮಂತ್ರ ಜಪ, ಅದು ತಾಂತ್ರಿಕ ಮಂತ್ರ ಇರಲಿ ಅಥವಾ ವೈದಿಕ ಮಂತ್ರ ಇರಲಿ, ಸೂರ್ಯನಿಗೆ ಸಂಬಂಧಪಟ್ಟಂತ ಸ್ತೋತ್ರಗಳು, ಸೂರ್ಯನಿಗೆ ಸಂಬಂಧಪಟ್ಟಂತ ಸಹಸ್ರನಾಮಗಳು ನಿಮ್ಮ ಕೈಯಿಂದ ಏನಾಗುತ್ತೋ, ದಂಪತಿಗಳಿರುವರು ಮಾಡಿದ್ರೆ ಬಹಳಷ್ಟು ಒಳ್ಳೇದು. ಒಂದು ಟೈಮ್ ತನಕ ಅಂದ್ರೆ ಸಂತಾನ ನಿಂತು ಗರ್ಭ ಧರಿಸಿದ್ದಾರೆ ಅಂತ ಗೊತ್ತಾದ ನಂತರ ಬೇಕಾದ್ರೆ ಹೆಣ್ಣು ಮಗಳು ನಿಲ್ಲಿಸ್ಬೋದು, ಆದ್ರೆ ಗಂಡ ನಿಲ್ಲಿಸಬಾರ್ದು. ಸಂತಾನ ಆಗುವವರೆಗೂ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಭಜನೆ ಒಂದೇ ಸಲ, ಇವಾಗ ಭಜನೆ ಎಷ್ಟು ಸಲ ಮಾಡ್ಬೇಕಂದ್ರೆ ಒಂದೇ ಸಲ. ಅದರ ಮಾರನೇ ದಿನದಿಂದ ತಾವುಗಳ ಆ ಸೂರ್ಯನ ಆರಾಧನೆಯನ್ನ ಪ್ರಾರಂಭಿಸ್ಕೊಂಡು ಹೋಗಿ, ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಒಂದು ಆಶಾಕಿರಣ ಬರುತ್ತೆ. ಯಾರ್ಯಾರು ಸಂತಾನನೇ ಆಗಲ್ಲ, ಸಂತಾನ ಆಗುತ್ತೋ ಇಲ್ವೋ ನಮ್ಗೆ ಗ್ಯಾರಂಟಿನೇ ಇಲ್ಲ ಅನ್ನುವಂಥವ್ರು ಯಾರ್ಯಾರು ಇದ್ದೀರೋ ಇವರು ಈ ಪ್ರಯೋಗವನ್ನ ಮಾಡಿಕೊಂಡು ಹೋಗ್ಬೋದು. ಖಂಡಿತವಾಗ್ಲೂ ಅವರಿಗೆ ಸಂತಾನ ಆಗತ್ತೆ. ತುಂಬಾ ಧನ್ಯವಾದ ಗುರುಗಳೇ. ವೀಕ್ಷಕರೇ ನೋಡಿ, ಗುರುಗಳು ಎಷ್ಟು ಸರಳವಾಗಿ ಸಂತಾನದ ವಿಚಾರವನ್ನು ತಿಳಿಸ್ಕೊಟ್ರು. ಹೌದು. ಸಂತಾನ ಯಾಕೆ ಆಗ್ತಿಲ್ಲ, ನಾವು ಎಲ್ಲಿ ಎಡವಿದೀವಿ, ಈಗ ಆಗಿದ್ದಾಗೋಗಿದೆ. ಸೊ ಈಗ ಮುಂದೆ ಏನ್ ಪರಿಹಾರ ಅನ್ನೋದು ಕೂಡ ತುಂಬಾ ಒಂದು ಸರಳವಾದಂತಹ ಒಂದು ಪರಿಹಾರ ಕೂಡ ತಿಳಿಸ್ಕೊಟ್ಟಿದ್ದಾರೆ. ನೋಡಿ, ಯಾರಿಗೆಲ್ಲ ಇದರ ಅವಶ್ಯಕತೆ ಇದನ್ನ ಮಾಡ್ಕೋಬಹುದು. ಇದೇ ರೀತಿ ಇನ್ನು ಹಲವು ಸರಳ ರೀತಿಯ ಪರಿಹಾರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಬರ್ತೀವಿ. ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು.